ತಿಂಗಳು ಶುಭ ದಿವಸದಂದು ಅಂದರೆ 30/12/2024 ವಿಶೇಷವಾಗಿ ಸೋಮವಾರದ ದಿವಸ ಅಮಾವಾಸ್ಯೆ ಬಂದಿದೆ. ಅದು ಮಾರ್ಗಶಿರ ಮಾಸ. ಮಾರ್ಗಶಿರ ಮಾಸದಲ್ಲಿ ದೇವತೆಗಳಿಗೆಲ್ಲ ದಿನ ಪ್ರಾರಂಭ ಆಗತ್ತೆ ಅಂತ ನಮಗೆಲ್ಲ ತಿಳಿದೇ ಇದೆ. ಹಾಗಾಗಿ ಆ ದಿವಸ ಶಿವಾರಾಧನೆಯನ್ನ ಮಾಡೋದ್ರಿಂದ ಏನೆಲ್ಲ ಫಲಗಳು ಬರುತ್ತೆ? ಅಮಾವಾಸ್ಯೆ, ಸೋಮವಾರ, ಮಾರ್ಗಶಿರ ಮಾಸನೂ ಕೂಡ ಇದೆ. ಹಾಗಾಗಿ ಆ ದಿವಸ ಆ ವ್ರತವನ್ನ ಮಾಡೋದ್ರಿಂದ ಏನೆಲ್ಲ ಉತ್ತಮವಾದಂತ ಫಲಗಳು ನಮ್ಗೆ ದೊರೆಯುತ್ತೆ ಅಂತ ಈ ವ್ರತಕಥೆಯಲ್ಲಿ, ಅಂತಂದ್ರೆ ಅಮಾವಾಸ್ಯೆ ಸೋಮವಾರ ವ್ರತಕಥೆಯಲ್ಲಿ ನಾವು ತಿಳ್ಕೊಳ್ಳೋಣ. ಅದಕ್ ಮುಂಚೆ ನಾವು ಶಿವನನ್ನ ಧ್ಯಾನಿಸಿ ವ್ರತಕಥೆಯನ್ನ ಪ್ರಾರಂಭ ಮಾಡ್ತೀನಿ. ನಾಗೇಂದ್ರ ಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಖಾರಾಯ ನಮಃ ಶಿವಾಯ. ನಾಗರಾಜನನ್ನೇ ಹಾರವಾಗಿಸಿಕೊಂಡಿರುವಂತ 3 ಕಣ್ಣುಗಳುಳ್ಳ, ದೇಹವನ್ನು ಭಸ್ಮದಿಂದ ಲೇಪಿಸಿಕೊಂಡಂತ ದೇವೋತ್ತಮನು, ಶಾಶ್ವತನು, ಶುದ್ಧನೂ ಆದ ದಿಕ್ಕುಗಳನ್ನೇ ಉಡುಗೆಯಾಗಿಸಿಕೊಂಡಿರುವ ನಖಾರವನ್ನು ಪ್ರತಿನಿಧಿಸುವ ಆ ಶಿವನಿಗೆ ನನ್ನ ನಮನಗಳು. ಅಮಾವಾಸ್ಯ ಸೋಮವಾರ ವ್ರತ. ಕುರುಕ್ಷೇತ್ರ ಯುದ್ಧ ಆದ ನಂತರ ಕುರುಕ್ಷೇತ್ರದಲ್ಲಿ ಭೀಷ್ಮ ಮಲ್ಕೊಂಡಿರುವಾಗ ಧರ್ಮರಾಜ ಬಂದು ಅವರ ಹತ್ರ ಮಾತಾಡ್ತಾರೆ. ಆ ಒಂದು ಸಂಭಾಷಣೆಯಿಂದ ಈ ವ್ರತಕಥೆ ಪ್ರಾರಂಭ ಆಗುತ್ತೆ. ಕುರುಕ್ಷೇತ್ರದಲ್ಲಿ ಭೀಷ್ಮನು ಶರತಲ್ಪಗತನಾಗಿರಲು ಆತನ ಬಳಿಗೆ ಧರ್ಮರಾಜನು ಬಂದು ನಮಸ್ಕಾರವನ್ನು ಮಾಡಿ ತನಗೆ ಮೇಲ್ಮೆಯನ್ನು ಕೋರಿ ಹೀಗೆಂದನು. ದುರ್ಯೋಧನಾದಿಗಳು ದುರಾಲೋಚನೆಯ ಮೂಲವಾಗಿ ಭೀಮ ಅರ್ಜುನರಿಬ್ಬರಿಗೂ ಕೋಪ ಉಂಟಾಗಿ ಕೌರವ ರಾಜ ನೇಕಾರರು ಇತರ ರಾಜರು ಸಹ ಮರಣವನ್ನು ಹೊಂದಿದರು. ಅದರಿಂದ ನಮ್ಮ ವಂಶ ಕ್ಷೀಣಗತಿಗೆ ಕಾರಣವಾಯಿತು. ಬಾಲಕರು, ವೃದ್ಧರು, ಅನಾಥರು ಅವರನ್ನು ಬಿಟ್ಟು ಉಳಿದವರೆಲ್ಲರೂ ಮೃತ್ಯುವಿನ ಬಾಯಿಗೆ ತುತ್ತಾದರು. ಈ ಏಕಚಕ್ರಾಧಿಪತ್ಯ ನನಗೆ ರುಚಿಸಲಿಲ್ಲ. ನಾವು 5 ಮಂದಿ ಮಾತ್ರ ಈ ವಂಶದಲ್ಲಿ ಉಳಿದಿರುತ್ತೇವೆ. ಜೀವಿತವು ಅತ್ಯಂತ ಅರುಚಿಯಾಗಿರುವುದು. ನಾನು ಮೃತನಾದರೂ ಗತಿಗೆ ದಾರಿಯೇ ತೋರಲಿಲ್ಲ. ಈ ಸಂತತಿಯ ಕ್ಷಯವನ್ನು ನೆನೆಸಿದ ಮಾತ್ರದಿಂದಲೇ ಮನಸ್ಸಿನಲ್ಲಿ ಹೇಳಬಾರದಷ್ಟು ವ್ಯಥೆಯುಂಟಾಗುತ್ತಿರುವುದು. ಉತ್ತರೆಯ ಗರ್ಭವು ಅಶ್ವತ್ಥಾಮನ ಅಸ್ತ್ರದಿಂದ ಸುಡಲ್ಪಟ್ಟಿರುವುದು. ಇನ್ನು ವಂಶವು ಕ್ಷೀಣಿಸುವುದೆಂಬ ವಿಷಯವು ಮನಸ್ಸಿಗೆ ಬರುತ್ತಲೇ ವ್ಯಥೆಯು ಇಮ್ಮಡಿಸುವುದು. ನಾನು ಏನು ಮಾಡಲಿ? ಎಲ್ಲಿಗೆ ಹೋಗಲಿ? ದೀರ್ಘಕಾಲ ಸಂತತಿ ಇರಲು ಉಪಾಯವೇನೆಂದು ಪ್ರಶ್ನಿಸಲು ಭೀಷ್ಮನು ಹೇಳುತ್ತಾನೆ. ಎಲವು ಯುಧಿಷ್ಠಿರ, ನೆನೆದ ಮಾತ್ರದಿಂದಲೇ ಚಿರಕಾಲವಿರತಕ್ಕ ಸಂತತಿಯನ್ನು ಕೊಡುವ ವ್ರತವೊಂದುಂಟು. ಅದರ ವಿಷಯವನ್ನು ಹೇಳುವೆನು ಕೇಳು. ಅಮಾವಾಸ್ಯೆಯು ಸೋಮವಾರದ ದಿನ ಪ್ರಾಪ್ತವಾದಾಗ ಆ ದಿನ ಪ್ರಾತಃ ಕಾಲ ಅಶ್ವತ್ಥ ವೃಕ್ಷದ ಬಳಿಗೆ ಹೋಗಿ ಅಲ್ಲಿ ಮಹಾವಿಷ್ಣುವನ್ನು ಆರಾಧಿಸಿ ಆಮೇಲೆ 108 ಫಲಗಳನ್ನಾಗಲಿ ಅಥವಾ ಪುಷ್ಪಗಳನ್ನಾಗಲಿ ತೆಗೆದುಕೊಂಡು ಅರಳಿ ಮರದ ಸುತ್ತಲೂ 108 ಪ್ರದಕ್ಷಿಣೆಗಳನ್ನು ಮಾಡಬೇಕು. ಈ ವ್ರತವು ಮಹಾವಿಷ್ಣುವಿಗೆ ಪ್ರೀತಿಕರವಾದುದು. ಈ ವ್ರತವನ್ನು ಮಾಡುವುದರಿಂದ ತ್ರಿಮೂರ್ತಿಗಳು ಆನಂದಿಸುವರು. ಅಶ್ವತ್ಥ ವೃಕ್ಷವು ತ್ರಿಮೂರ್ತಿ ಸ್ವರೂಪ ಮತ್ತು ಸರ್ವ ದೇವಮಯವಾದುದು. ಇದನ್ನು ಪೂಜಿಸಿದರೆ ಮನುಷ್ಯರ ಸಕಲ ಅಭೀಷ್ಟಗಳು ಸಿದ್ಧಿಸುತ್ತವೆ. ಉತ್ತರೆಯಿಂದ ಈ ವ್ರತವನ್ನು ಮಾಡಿಸು. ಅವಳ ಗರ್ಭವು ನಿಂತು 3 ಲೋಕಗಳಲ್ಲಿಯೂ ಪ್ರಸಿದ್ಧನಾಗುವ ಪುತ್ರನು ಹುಟ್ಟುವನು ಎಂದು ಭೀಷ್ಮನು ಹೇಳಲು ಯುಧಿಷ್ಠಿರನು, ತಾತ, ಈ ವ್ರತ ವಿಧಾನವನ್ನು ನನಗೆ ವಿವರವಾಗಿ ತಿಳಿಸಬೇಕು. ಅಲ್ಲದೆ ಆದಿಯಲ್ಲಿ ಯಾರು ಈ ವ್ರತವನ್ನು ಮಾಡಿ ಯಾವ ಇಷ್ಟಾರ್ಥವನ್ನು ಪಡೆದರು ಎಂದು ಹೇಳಲು ಅದಕ್ಕೆ ಭೀಷ್ಮನು, ಕೈಲಾಸ ಪರ್ವತವನ್ನು ಹೋಲುವ ಮನೆಗಳಿಂದ ಪ್ರಕಾಶಿಸುವ ಕಾಂಚೀಪುರವೆಂಬ ಪಟ್ಟಣದಲ್ಲಿ ಬ್ರಾಹ್ಮಣರೇ ಮೊದಲಾದ 4 ವರ್ಣದವರು ಸ್ವಧರ್ಮ ನಿರತರಾಗಿದ್ದರು. ಅಲ್ಲಿ ವೇಶ್ಯೆಯರು ರೂಪಲಾವಣ್ಯಗಳಿಂದಲೂ ಚಾಕಚಕ್ಯಗಳಿಂದಲೂ ಜನರನ್ನು ವಶಪಡಿಸಿಕೊಳ್ಳುತ್ತಿದ್ದರು. ಆ ಪಟ್ಟಣವನ್ನು ರತ್ನಸೇನನೆಂಬ ರಾಜನು ಆಳುತ್ತಿದ್ದನು. ಆ ಪುರದಲ್ಲಿ ದೇವಸ್ವಾಮಿ ಎಂಬ ಬ್ರಾಹ್ಮಣನೂ ಒಬ್ಬನಿದ್ದನು. ಆತನಿಗೆ ಲಕ್ಷ್ಮೀದೇವಿಯಂತೆ ಸೌಂದರ್ಯಯುತಳಾದ ಧನವತಿ ಎಂಬ ಭಾರ್ಯೆ ಇದ್ದಳು. ಅವರಿಗೆ 7 ಮಂದಿ ಗಂಡು ಮಕ್ಕಳು, 1 ಹೆಣ್ಣು ಮಗಳೂ ಇದ್ದಳು. ಆ ಹೆಣ್ಣು ಮಗಳ ಹೆಸರು ಗುಣವತಿ. ದೇವಸ್ವಾಮಿಯು 7 ಮಂದಿ ಗಂಡು ಮಕ್ಕಳಿಗೂ ವಿವಾಹವನ್ನು ಮಾಡಿದನು.
ಅವರು ಪತ್ನಿ ಸಮೇತರಾಗಿ ಸುಖದಿಂದಿದ್ದರು. ಕಿರಿಯ ಮಗಳಿಗೆ ಪ್ರಾಪ್ತ ವಯಸ್ಸಾಗುತ್ತಲೇ ತಂದೆ ತಾಯಿಗಳು ತಕ್ಕ ವರವನ್ನು ಹುಡುಕುತ್ತಿದ್ದರು. ಹೀಗಿರಲು ಬ್ರಾಹ್ಮಣನೊಬ್ಬನು ತಪೋಮಹಿಮೆಯಿಂದ ಅಗ್ನಿಯಂತೆ ತೇಜಸ್ವಿಯಾಗಿ ದೇವಸ್ವಾಮಿಯ ಮನೆಯ ಬಾಗಿಲಿಗೆ ಬಂದು ಆಶೀರ್ವಾದವನ್ನು ಮಾಡಿದನು. ಕೂಡಲೇ 7 ಮಂದಿ ಸೊಸೆಯರು ಎದ್ದು ಆತನಿಗೆ ಬೇರೆ ಬೇರೆಯಾಗಿ ಭಿಕ್ಷೆಯನ್ನು ಕೊಟ್ಟರು. ಆ ವಿಪ್ರನು 7 ಮಂದಿಗೂ ದೀರ್ಘ ಸುಮಂಗಲಿ ಭವ ಎಂದು ಆಶೀರ್ವದಿಸಿದನು. ನಂತರ ಧನವತಿಯು ತನ್ನ ಮಗಳಾದ ಗುಣವತಿಯನ್ನು ಬ್ರಾಹ್ಮಣನಿಗೆ ಭಿಕ್ಷೆ ಕೊಡುವಂತೆ ಹೇಳಲು ಆಕೆಯು ತಂದುಕೊಟ್ಟಳು. ಕೂಡಲೇ ವಿಪ್ರನು ಆಕೆಯನ್ನು ಕುರಿತು ಓ ಬಾಲೆ, ಧರ್ಮಾತ್ಮಳಾಗೆಂದು ಆಶೀರ್ವದಿಸಿದನು. ಆ ಕ್ಷಣವೇ ಗುಣವತಿಯು ಖಿನ್ನಳಾಗಿ ಮನೆಯೊಳಕ್ಕೆ ಬಂದು ತಾಯಿಯೊಡನೆ ಬ್ರಾಹ್ಮಣನ ಆಶೀರ್ವಾದವನ್ನು ತಿಳಿಸಲು ಧನವತಿಯು ಕೇಳಿ ಮಗಳ ಕೈ ಹಿಡಿದುಕೊಂಡು ಭಿಕ್ಷೆ ಕೊಡಿಸಲು ಬ್ರಾಹ್ಮಣನು ಮೊದಲಿನಂತೆಯೇ ಆಶೀರ್ವದಿಸಿದನು. ಆಗ ಧನವತಿಯು ಬ್ರಾಹ್ಮಣನೊಡನೆ, ಎಲೈ ವಿಪ್ರನೆ, ನನ್ನ ಸೊಸೆಯರು ನಮಸ್ಕರಿಸಿದಾಗ ಅವರಿಗೆ ದೀರ್ಘ ಸೌಮಂಗಲ್ಯವು ಸಕಲ ಸಂಪತ್ತು ಉಂಟಾಗುವಂತೆ ಆಶೀರ್ವದಿಸಿ, ನನ್ನ ಮಗಳು ನಮಸ್ಕರಿಸಲು ಧರ್ಮಾತ್ಮಳಾಗೆಂದು ಆಶೀರ್ವದಿಸಿದಿರಲ್ಲ, ಇದಕ್ಕೆ ಕಾರಣವನ್ನು ತಿಳಿಸಬೇಕೆಂದು ಪ್ರಾರ್ಥಿಸಲು ಬ್ರಾಹ್ಮಣನು ಧನವತಿಯನ್ನು ನೋಡಿ, ಓ ಧನವತಿ, ನಾನು ಅವರವರ ವಿಧಿಯಂತೆ ತಿಳಿಸಿದೆನು. ನಿನ್ನ ಮಗಳು ವೈದವ್ಯವನ್ನು ಹೊಂದುವಳು. ಆದುದರಿಂದ ಧರ್ಮವನ್ನು ಅಗತ್ಯವಾಗಿ ಮಾಡಬೇಕು. ಅದಕ್ಕಾಗಿ ಧರ್ಮ ಕಾರಣವನ್ನು ತಿಳಿಸಿದನೆಂದನು. ಆ ವಾಕ್ಯವನ್ನು ಕೇಳಿದ ಧನವತಿಯು ಚಿಂತಾಕ್ರಾಂತಳಾಗಿ ಅಡಿಯಡಿಗೂ ಬ್ರಾಹ್ಮಣನಿಗೂ ನಮಸ್ಕರಿಸಿ ಆತನೊಡನೆ, ಎಲೈ ದಯಾನಿಧಿಯೇ, ನೀವು ಅಪಾಯವನ್ನು ಮಾತ್ರ ತಿಳಿಸಿದ್ರಲ್ಲಿ ನಾನು ಏನು ಮಾಡಲಿ? ಉಪಾಯವನ್ನು ತಿಳಿಸಬೇಕೆಂದು ಪ್ರಾರ್ಥಿಸಿದಳು. ಧನವತಿ, ಸಿಂಹಳ ದ್ವೀಪದಲ್ಲಿ ಸೋಮ ಎಂಬ ಅಗಸರವಳಿರುವಳು. ಅವಳನ್ನು ಕರೆದು ತಂದರೆ ನಿನ್ನ ಮಗಳ ವೈದವ್ಯವು ಹೋಗುವುದು ಎಂದು ಹೇಳಿ ಭಿಕ್ಷಾಟನೆಗಾಗಿ ಹೊರಟರು. ಅನಂತರ ಧನವತಿಯು ಮಕ್ಕಳನ್ನು ನೋಡಿ, ಮಕ್ಕಳೇ, ಸೋಮ ಎಂಬ ಅಗಸರವಳು ಸಿಂಹಳ ದ್ವೀಪದಲ್ಲಿ ಇರುವಳಂತೆ. ಆಕೆಯನ್ನು ಕರೆತಂದು ನಿಮ್ಮ ತಂಗಿ ಗುಣವತಿಯ ವೈದವ್ಯ ದುಃಖವನ್ನು ಹೋಗಲಾಡಿಸಬೇಕೆಂದು ಹೇಳಲು ಮಕ್ಕಳೆಲ್ಲರೂ ನಿನ್ನ ಅಭಿಪ್ರಾಯವನ್ನು ತಿಳಿದೆವು. ನಿನ್ನ ಮನಸ್ಸು ಮಗಳ ವಿಷಯದಲ್ಲಿ ಆಸಕ್ತಿಗೊಂಡಿರುವುದು. ನಮ್ಮನ್ನು ದೇಶಾಂತರಕ್ಕೆ ಸಾಗಿಸಲು ನೋಡುವೆ. ಮಾರ್ಗ ಮಧ್ಯದಲ್ಲಿ ದಾಟಲು ಅಸಾಧ್ಯವಾದ ಸಮುದ್ರವೊಂದುಂಟು. ಅದನ್ನು ನಾವು ದಾಟುವುದು ಹೇಗೆಂದು ಕೇಳಲು ದೇವಸ್ವಾಮಿಯು, ನನಗೆ 7 ಜನ ಮಕ್ಕಳಿದ್ದು ಇಲ್ಲದಂತೆಯೇ ಆಯಿತೆ. ಮಗಳೇ, ನಿನ್ನ ವೈದವ್ಯವನ್ನು ಹೋಗಲಾಡಿಸಲು ನಾನೇ ಹೋಗಿ ಸೋಮ ಎಂಬಾಕೆಯನ್ನು ಕರೆದು ತರುವೆನು ಎಂದು ದೇವಸ್ವಾಮಿಯು ಕೋಪಗೊಳ್ಳಲು, ಕಡೆಯ ಮಗನಾದ ಶಿವಸ್ವಾಮಿಯು, ತಂದೆಯೇ, ಕೋಪಗೊಳ್ಳಬೇಡಿ, ನಾವಿರುವಲ್ಲಿ ನಿಮಗೆ ತೊಂದರೆ ಏಕೆ ಎಂದು ಹೇಳಿ ತಂಗಿಯಾದ ಗುಣವತಿಯನ್ನು ಕರೆದುಕೊಂಡು ಸಿಂಹಳ ದ್ವೀಪಕ್ಕೆ ಹೊರಟು ಕೆಲವು ದಿನಗಳಲ್ಲಿ ಸಮುದ್ರ ತೀರವನ್ನು ಸೇರಿ ಸಮುದ್ರವನ್ನು ದಾಟಲು ಯೋಚಿಸಿ ಆ ಪ್ರದೇಶದಲ್ಲಿ ದೊಡ್ಡ ಆಲದ ಮರವನ್ನು ಕಂಡು ಆ ರಾತ್ರಿ ವೃಕ್ಷದ ಬುಡದಲ್ಲಿ ಮಲಗಿದರು. ಮರದ ಪೊಟರೆಯಲ್ಲಿದ್ದ ಹದ್ದುಗಳು ಈ ಬ್ರಾಹ್ಮಣರು ಉಪವಾಸ ಇರುವುದರಿಂದ ತಮ್ಮ ತಾಯಿಯಾದ ಹದ್ದು ಆಹಾರವನ್ನು ತಂದುಕೊಟ್ಟರೂ ತಿನ್ನದಿರಲು, ದೊಡ್ಡ ಹದ್ದು ಮರಿಗಳಿರ, ನೀವೇಕೆ ಆಹಾರವನ್ನು ತೆಗೆದುಕೊಳ್ಳದಿರುವಿರಿ ಎಂದು ಕೇಳಲು ಮರಿಗಳು ತಾಯಿಯನ್ನು ನೋಡಿ, ಅಮ್ಮ, ಈ ಮರದ ಕೆಳಗೆ ಬ್ರಾಹ್ಮಣರಿಬ್ಬರು ಉಪವಾಸಗೊಂಡಿರುವರು. ಇವರನ್ನು ಬಿಟ್ಟು ನಾವು ಹೇಗೆ ಊಟವನ್ನು ಮಾಡಬೇಕೆಂದು ಕೇಳಿದವು. ಕರುಣಾಳುವಾದ ಆ ಹದ್ದು ಒಡನೆಯೇ ಕೆಳಗೆ ಬಂದು ಮಲಗಿದ್ದವರನ್ನು ನೋಡಿ, ಎಲೈ ವಿಪ್ರನೆ, ನಿನ್ನ ಉದ್ದೇಶವು ನನಗೆ ತಿಳಿಯದಿರುವುದು. ನಾನದನ್ನು ಸಲ್ಲಿಸಿಕೊಡುವೆನೆಂದು ಹೇಳಲು ಬ್ರಾಹ್ಮಣನು, ನಾವು ಸಿಂಹಳಾ ದ್ವೀಪಕ್ಕೆ ಹೋಗಬೇಕಾಗಿರುವುದು. ನನ್ನ ತಂಗಿಗೆ ಪ್ರಾಪ್ತವಾಗಿರುವ ವೈದವ್ಯವನ್ನು ಹೋಗಲಾಡಿಸಲು ಸೋಮ ಎಂಬಾಕೆಯನ್ನು ನೋಡಬೇಕಾಗಿರುವುದೆಂದು ಹೇಳಲು, ಆ ಗೃಧವು, ಹಾಗೆಯೇ ಆಗಲಿ. ಸೂರ್ಯೋದಯದ ನಂತರ ನಿಮ್ಮನ್ನು ನಾನು ಸೋಮ ಎಂಬಾಕೆಯ ಮನೆಯ ಬಳಿಗೆ ಬಿಡುತ್ತೇನೆಂದು ಹೇಳಿ ಬೆಳಗಾಗುತ್ತಲೇ ಅವರನ್ನು ಎತ್ತಿಕೊಂಡು ಹೋಗಿ ಸೋಮ ಎಂಬಾಕೆಯ ಮನೆಯ ಬಳಿಗೆ ತಂದು ಬಿಟ್ಟಿತು. ಅವರು ಸೋಮಿಯ ಮನೆಯನ್ನು ಗುರುತಿಸಿಕೊಂಡು ಆಕೆಯ ಮನೆಯ ಮುಂದೆ ದಿನವೂ ಕಸವನ್ನು ಗುಡಿಸಿ ನೀರನ್ನು ಚೆಲ್ಲಿ ಬಾಗಿಲನ್ನು ಸಾರಿಸಿ ಹೊರಟು ಹೋಗುತ್ತಿದ್ದರು. ಹೀಗೆ ನಡೆಯುತ್ತಿರಲು ಸೋಮಿಯು ತನ್ನ ಮಕ್ಕಳನ್ನು ಸೊಸೆಯರನ್ನು ಕರೆದು, ಯಾರು ಈ ರೀತಿಯಾಗಿ ನಮ್ಮ ಮನೆಯ ಮುಂದೆ ದಿನವೂ ಸಾರಣೆಯನ್ನು ಮಾಡುತ್ತಿರುವರು ಎಂದು ಕೇಳಲು ಅವರು ಅದೆಲ್ಲವೂ ತಮ್ಮ ಕಾರ್ಯಗಳೆಂದೇ ಹೇಳುತ್ತಿರಲು ಅದರ ನಿಜಾಂಶವನ್ನು ತಿಳಿಯಬೇಕೆಂದು ಸೋಮಿಯು ಒಂದು ದಿನ ತನ್ನ ಮನೆಯ ಮೂಲೆಯಲ್ಲಿ ನಿರೀಕ್ಷಿಸುತ್ತಿರಲು ಪ್ರಾತಃ ಕಾಲವಾಗುತ್ತಲೇ ಗುಣವತಿಯು ಬಂದು ತನ್ನ ನಿಯಮಿತ ಉದ್ದೇಶ ಕಾರ್ಯಗಳನ್ನು ಮಾಡುತ್ತಿದ್ದಳು.
ಅದನ್ನು ಕಂಡು ಸೋಮಿಯು ಒಡನೆ ಅವರ ಬಳಿಗೆ ಬಂದು, ನೀವು ಹೀಗೇಕೆ ಕೆಲಸ ಮಾಡುತ್ತಿರುವಿರಿ ಎಂದು ಕೇಳಿದಳು. ಅದಕ್ಕೆ ಅವರು, ನಾವು ಬ್ರಾಹ್ಮಣರೆಂದು ಹೇಳುತ್ತಲೇ ಚಿಂತಾಕುಲಿತಳಾಗಿ, ಅಕಟ, ಇದೇನು ಅನ್ಯಾಯವು? ನೀವು ಬ್ರಾಹ್ಮಣರಾಗಿ ನನ್ನ ಮನೆಯ ಬಾಗಿಲ ಕಸವನ್ನು ಹೇಗೆ ಗೂಡಿಸುತ್ತಿದ್ದೀರಿ? ಈಗೆಲ್ಲ ಏಕೆ ಮಾಡುತ್ತಿದ್ದೀರಿ? ನನಗೆ ಯಾವ ಗತಿ ಬರುವುದೋ ತಿಳಿಯದು. ನಾನು ಅಗಸರವಳು, ನೀವು ಬ್ರಾಹ್ಮಣರು, ಹೀಗೆ ಕೆಲಸ ಮಾಡಲು ಕಾರಣವೆಂದು ಕೇಳಲಾಗಿ ಶಿವಸ್ವಾಮಿಯು, ಅಮ್ಮ ರಜಕಿಯೇ, ಈಕೆಯು ನನ್ನ ತಂಗಿಯು, ವೈದವ್ಯದ ನಾಶಕ್ಕಾಗಿ ನಿನ್ನ ಸೇವೆಯನ್ನು ಮಾಡುತ್ತಿರುವಳೆಂದು ಹೇಳಿದನು. ಸೋಮಿಯು ಅವರನ್ನು ನೋಡಿ, ನಿಮ್ಮ ಇಷ್ಟಾರ್ಥವನ್ನು ಸಲ್ಲಿಸಲು ನಿಮ್ಮ ಹಿಂದೆಯೇ ಬರುವೆನೆಂದು ಹೇಳಿದಳು. ಮನೆಯ ಒಳಕ್ಕೆ ಹೋಗಿ ಮಕ್ಕಳನ್ನು ಸೊಸೆಯರನ್ನು ಕರೆದು, ನಾನು ಹೋಗಿ ಬರುವವರೆಗೂ ನಮ್ಮ ಮನೆಯಲ್ಲಿ ಯಾರಾದರೂ ಮೃತರಾದರೆ ಅವರ ಕಳೇಬರವನ್ನು ದಹಿಸದೆ ಹಾಗೆಯೇ ಇಟ್ಟಿರಬೇಕೆಂದು ತಿಳಿಸಿ, ಬ್ರಾಹ್ಮಣರ ಮಕ್ಕಳಿಬ್ಬರನ್ನು ಸಮುದ್ರವನ್ನು ದಾಟಿಸಿ ನಂತರ ನಾನು ಆಕಾಶ ಮಾರ್ಗದಲ್ಲಿ ಪ್ರಯಾಣ ಮಾಡುತ್ತಾ ಕ್ಷಣ ಮಾತ್ರದಲ್ಲಿ ಕಾಂಚೀಪುರವನ್ನು ಸೇರಿದಳು. ಆಕೆಯು ಬರುತ್ತಲೇ ಧನವತಿಯು ಸಂತೋಷಚಿತ್ತಳಾಗಿ ಆಕೆಗೆ ಬೇಕಾದ ಉಪಚಾರಗಳನ್ನು ಮಾಡಿದಳು. ನಂತರ ಶಿವಸ್ವಾಮಿಯು ತನ್ನ ತಂಗಿಗೆ ತನ್ನ ವರನನ್ನು ಹುಡುಕಲು ದೇಶಾಂತರನಾಗಿ ಹೊರಟು ಉಜ್ಜಯಿನಿಯ ಪುರವನ್ನು ಹೊಕ್ಕು ಅಲ್ಲಿ ದೇವಶರ್ಮನ ಮಗನಾದ ರುದ್ರಶರ್ಮನಿಗೆ ತಂಗಿಯನ್ನು ಕೊಡಲು ನಿಶ್ಚಯಿಸಿದನು. ಕೂಡಲೇ ಶುಭ ಮುಹೂರ್ತವನ್ನು ಗೊತ್ತು ಮಾಡಿ ದೇವಸ್ವಾಮಿಯು ತನ್ನ ಮಗಳಾದ ಗುಣವತಿಯನ್ನು ರುದ್ರಶರ್ಮನಿಗೆ ಕೊಟ್ಟು ಕನ್ಯಾದಾನವನ್ನು ಮಾಡಿದನು. ವಿವಾಹವು ಅತಿ ವಿಜೃಂಭಣೆಯಿಂದ ನಡೆಯಿತು. ವಿವಾಹ ಪ್ರಧಾನ ಹೋಮವು ನಡೆಯುತ್ತಿರಲಾಗಿ ಸಪ್ತಪದಿ ಮಧ್ಯದಲ್ಲಿ ರುದ್ರಶರ್ಮನು ಮೃತನಾದನು. ಮೃತನಾದವನನ್ನು ನೋಡಿ ವಿವಾಹಕ್ಕೆ ಬಂದಿದ್ದವರೆಲ್ಲರೂ ಚಿಂತಾಕ್ರಾಂತರಾದರು. ವಿವಾಹ ಮಂಟಪವೆಲ್ಲ ಗೋಳಾಟದಿಂದ ತುಂಬಿ ಹೋಯಿತು. ಆದರೂ ಸೋಮಿಯು ಮಾತ್ರ ನಿಶ್ಚಲ ಮನಸ್ಕಳಾಗಿಯೇ ಇದ್ದು ವ್ರತರಾಜ ಪ್ರಭಾವವನ್ನು ಗುಣವತಿಗೆ ಧಾರೆ ಎರೆದಳು. ಆ ಪ್ರಭಾವದಿಂದ ರುದ್ರಶರ್ಮನು ನಿದ್ರೆಯಿಂದ ಎಚ್ಚೆತ್ತವನಂತೆ ಮೇಲಕ್ಕೆದ್ದನು. ನಂತರ ಯಥಾವಿಧಿಯಾಗಿ ಸೋಮಿಯು ವಿವಾಹವಾಗುವವರೆಗೂ ಇದ್ದು ವ್ರತ ಪ್ರಭಾವವನ್ನು ಅವರಿಗೆ ತಿಳಿಸಿ ತನ್ನ ಮನೆಗೆ ಹೊರಟಳು. ಬ್ರಾಹ್ಮಣನನ್ನು ಬದುಕಿಸಿ ಮನೆಗೆ ಬರುವಾಗ ಸೋಮಿಯ ಮನೆಯಲ್ಲಿ ಮಕ್ಕಳು, ಅಳಿಯನು, ಪತಿಯು ಮೃತರಾಗಿದ್ದರು. ಆಕೆಯು ಮನೆಗೆ ಬರುವಾಗ ಮೃತರಾದರವನ್ನು ಬದುಕಿಸುವ ಅಮಾವಾಸ್ಯೆ ಸೋಮವಾರವು ಪ್ರಾಪ್ತಿಸಿತು. ಆಕೆಯು ಅಶ್ವಥ್ ನಾರಾಯಣ ಸ್ವಾಮಿಯನ್ನು ಆರಾಧಿಸಲುವುದಕ್ಕಾಗಿ ಬರುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಒಬ್ಬ ಮುದುಕಿಯು ಬಂದು ಹತ್ತಿಯ ಚೀಲವನ್ನು ಹೊತ್ತುಕೊಂಡು ಬರುತ್ತಾ ಸೋಮಿಯನ್ನು ನೋಡಿ, ಅಮ್ಮ, ಇದನ್ನು ಸ್ವಲ್ಪ ಇಳಿಸಬೇಕೆನ್ನಲು ಸೋಮಿಯು, ಅಮ್ಮ, ಈ ದಿನ ಅಮಾವಾಸ್ಯೆ ಸೋಮವಾರವಾದುದರಿಂದ ಹತ್ತಿಯನ್ನು ಮುಟ್ಟುವುದಿಲ್ಲ, ಇದು ನನ್ನ ವ್ರತವೆಂದು ಹೇಳಿ ಹೊರಟಳು. ಸ್ವಲ್ಪ ದೂರದಲ್ಲಿಯೇ ಮತ್ತೊಬ್ಬ ವೃದ್ಧಳು ಬಂದು, ಅಮ್ಮ, ಮುಲ್ಲಂಗಿಯ ಮೂಟೆಯನ್ನು ಹೊತ್ತು ಸಾಕಾಗಿದೆ, ಇದನ್ನು ಸ್ವಲ್ಪ ಇಳಿಸೆಂದಳು. ಅದನ್ನು ಮುಟ್ಟುವುದಿಲ್ಲವೆಂದು ಹೇಳಿ ನದಿಯ ಬಳಿಗೆ ಹೋಗಿ ಸ್ನಾನವನ್ನು ಮಾಡಿ ಅಶ್ವಥ್ ನಾರಾಯಣ ಸ್ವಾಮಿಯ ಸಮೀಪದಲ್ಲಿ ವ್ರತವನ್ನು ಆಚರಿಸಿ ಪ್ರದಕ್ಷಿಣೆಯನ್ನು ಮಾಡಿದಳು. ಸೋಮಿಯು ಪ್ರದಕ್ಷಿಣೆಯನ್ನು ಮಾಡುವುದಕ್ಕೆ ಪ್ರಾರಂಭಿಸುತ್ತಲೇ ಮನೆಯಲ್ಲಿ ಮೃತರಾದವರೆಲ್ಲರೂ ಜೀವಿತರಾದರು. ವ್ರತಾನಂತರ ಸೋಮಿಯು ತನ್ನ ಮನೆಯನ್ನು ಸೇರಲು ಸೊಸೆಯರು ಬಂದು ತಮ್ಮ ಪತಿಗಳು, ಮಾವನಿಗೂ ಮೃತರಾಗಿದ್ದ ಸಂಗತಿಯನ್ನು, ನಂತರ ಅವರು ಜೀವಂತರಾದ ವಿಷಯವನ್ನು ಅತ್ತೆಗೆ ತಿಳಿಸಿ ಆಕೆಗೆ ನಮಸ್ಕರಿಸಿ, ಅಮ್ಮ, ಸತ್ತವರು ಜೀವಿಸುವ ಈ ಉಪಾಯವನ್ನು ನಮಗೆ ತಿಳಿಸಬೇಕೆಂದು ಪ್ರಾರ್ಥಿಸಿದರು. ಅದಕ್ಕೆ ಆ ಸೋಮಿಯು, ಅಮ್ಮ, ನಾನು ವ್ರತರಾಜ ಪ್ರಭಾವವನ್ನು ಗುಣವತಿಗೆ ಧಾರೆ ಎರೆಯಲಾಗಿ ಇವರೆಲ್ಲರೂ ಮೃತರಾದರು. ನಾನು ಹೊರಟು ಬರುವಾಗ ಅಮಾವಾಸ್ಯೆ ಸೋಮವಾರವು ಬರಲು ನಾನು ಹತ್ತಿಯನ್ನು ಮುಲ್ಲಂಗಿಯನ್ನು ಮುಟ್ಟದೆ ಅಶ್ವಥ್ ನಾರಾಯಣ ಪೂಜೆಯನ್ನು ಮಾಡಿ 108 ಪ್ರದಕ್ಷಿಣೆಯನ್ನು ಮಾಡಲಾಗಿ ಇವರೆಲ್ಲರೂ ಜೀವಿತರಾದರು. ಓ ಸೊಸೆಯಂದಿರ, ನೀವೆಲ್ಲರೂ ಈ ವ್ರತವನ್ನು ಆಚರಿಸಿದರಲ್ಲಿ ನಿಮಗೆ ದೀರ್ಘ ಸೌಮಂಗಲ್ಯಾಭಿವೃದ್ಧಿ ಉಂಟಾಗುವುದು ಎಂದು ಹೇಳಿ ಅವರಿಂದ ಆ ವ್ರತವನ್ನು ಮಾಡಿಸಿ ಅನೇಕ ವಿಧವಾದ ಸುಖಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಅವರೆಲ್ಲರೊಡನೆ ವೈಕುಂಠಕ್ಕೆ ಹೋದಳು. ಎಲೆ ಧರ್ಮನಂದನನೇ, ನಾನು ಈ ವ್ರತ ಪ್ರಭಾವವನ್ನು ನಿನಗೆ ಹೇಳಿರುವೆನು, ನೀನು ಹಾಗೆಯೇ ಮಾಡೆಂದು ಹೇಳಲು ಧರ್ಮರಾಜನು, ಓ ತಾತ, ಆ ವ್ರತರಾಜ ವಿಧಾನವು ಹೇಗೆ? ಆ ವ್ರತವನ್ನು ಮಾಡತಕ್ಕವರು ಪುರುಷರೇ ಸ್ತ್ರೀಯರೇ? ಇದರ ಮಹಿಮೆಯು ಎಂತಹದು? ವಿಸ್ತಾರವಾಗಿ ತಿಳಿಸಬೇಕೆಂದು ಪ್ರಾರ್ಥಿಸಲು ಭೀಷ್ಮನು ಧರ್ಮರಾಜನನ್ನು ನೋಡಿ, ಯಮನಂದನ, ಅಮಾವಾಸ್ಯೆಯು ಸೋಮವಾರ ಬಂದರೆ ಆ ದಿನವು ಪುಣ್ಯ ದಿನವೆನಿಸುವುದು. ಅಂತಹ ಸುದಿನವು ದೇವತೆಗಳಿಗೂ ಕೂಡ ಸಿಕ್ಕುವುದು ದುರ್ಲಭ. ವ್ರತವನ್ನು ಮಾಡತಕ್ಕವರು ಸೂರ್ಯೋದಯಕ್ಕೆ ಎದ್ದು ವಿಧಿಪೂರ್ವಕವಾಗಿ ಸ್ನಾನವನ್ನು ಮಾಡಿ ಒದ್ದೆ ಬಟ್ಟೆಗಳನ್ನು ಕಟ್ಟಿಕೊಂಡು ಅಶ್ವತ್ಥ ವೃಕ್ಷದ ಬಳಿಗೆ ಹೋಗಿ ವೃಕ್ಷ ಮೂಲದಲ್ಲಿ ವ್ಯಕ್ತಾವ್ಯಕ್ತ
ನಮಃ ಎಂಬ ಮಂತ್ರದಿಂದ ವಿಷ್ಣುವಾದಿ ದೇವತೆಗಳನ್ನು ಪೂಜಿಸಿ ನಂತರ ಅಶ್ವತ್ಥೇವೋ ನಿಷದಂ ಮೊದಲಾದ ಮಂತ್ರಗಳಿಂದ ಶ್ರೀಮನ್ನಾರಾಯಣನನ್ನು ಪೂಜಿಸಿ ಬೆಳ್ಳಿ ಬಂಗಾರದ ನಾಣ್ಯಗಳನ್ನು ಪಚ್ಚೆಗಳನ್ನು ಭಕ್ಷ್ಯ ಭೋಜ್ಯಾದಿಗಳಿಂದ ತುಂಬಿದ ತಾಮ್ರದ ಕಂಚು ಮೊದಲಾದ ಲೋಹದ ಪಾತ್ರೆಗಳನ್ನು ತೆಗೆದುಕೊಂಡು 108 ಪ್ರದಕ್ಷಿಣೆಗಳನ್ನು ಮಾಡುತ್ತಾ ಒಂದೊಂದು ಪ್ರದಕ್ಷಿಣೆಯನ್ನು ಮಾಡುವಾಗ ಒಂದೊಂದನ್ನು ವೃಕ್ಷ ಮೂಲದಲ್ಲಿರಿಸಿ ಆಮೇಲೆ ಆ 108 ಪುರೋಹಿತರಿಗೆ ದಕ್ಷಿಣೆ ತಾಂಬೂಲಗಳನ್ನೇ ದಾನ ಮಾಡಬೇಕು. ಸೋಮಿಯು ಪ್ರೀತಿಗಾಗಿ ಬ್ರಾಹ್ಮಣ ಸುಹಾಸಿನಿಯರಿಗೆ ಮಂಗಳ ದ್ರವ್ಯಗಳನ್ನು ಕೊಡಬೇಕು. ನಂತರ ಶಕ್ತ್ಯಾನುಸಾರ ಬ್ರಾಹ್ಮಣ ಸಂತರ್ಪಣೆಯನ್ನು ಮಾಡಿ ತಾನು ಮೌನದಿಂದ ಊಟವನ್ನು ಮಾಡಬೇಕು. ಎಲೆ ಧರ್ಮನಂದನ, ಈ ವ್ರತೋತ್ತಮ ವಿಧಾನವನ್ನು ನಿನಗೆ ತಿಳಿಸಿದೆನು. ನೀನು ಈ ವ್ರತವನ್ನು ನಮ್ಮ ಸುಭದ್ರೆ ಉತ್ತರೆ ಇವರಿಂದ ಮಾಡಿಸು ಎಂದು ಭೀಷ್ಮನು ಹೇಳಲು ಧರ್ಮನಂದನನು, ತಾತ, ದರಿದ್ರರಾದ ವನಿತೆಯರು ಈ ವ್ರತರಾಜರನ್ನು ಮಾಡಿ ಹೇಗೆ ಫಲವನ್ನು ಸಂಪಾದಿಸುವರೆನ್ನಲು ಅಂತಹ ವನಿತೆಯರು ಹಣ್ಣು, ಹೂವು, ಭಕ್ಷ್ಯ, ವಸ್ತ್ರ ಮೊದಲಾದುವುದನ್ನು ಹಾಕುತ್ತಾ ಪ್ರದಕ್ಷಿಣೆಯನ್ನು ಮಾಡಿದರೆ ಆ ವ್ರತ ಪೂರ್ಣ ಫಲವನ್ನು ಹೊಂದುವುದು ಎಂದು ಹೇಳಿದನು. ಓ ನರೇಂದ್ರ, ಸಕಲ ದೇವತೆಗಳಿಗೂ ಮುಖ್ಯವಾಗಿ ಮಹಾವಿಷ್ಣುವನ್ನು ಪ್ರೀತಿಸುವ ಈ ವ್ರತವನ್ನು ಹೇಳಿದೆನು. ಧನ ಧಾನ್ಯಾದಿಗಳನ್ನು, ಪತಿ ಸೌಭಾಗ್ಯವನ್ನು, ಪುತ್ರ ಪೌತ್ರಾಭಿವೃದ್ಧಿಯನ್ನು ಕೋರುವ ಮುತ್ತೈದೆಯರು ಈ ವ್ರತವನ್ನು ಮಾಡಿದಲ್ಲಿ ಸಕಲ ಇಷ್ಟಾರ್ಥಗಳು ಹೊಂದುವರು. ಅಮಾವಾಸ್ಯ ಸೋಮವಾರ ವ್ರತ ಉದ್ಯಾಪನೆ. ಎಲೆ ಧರ್ಮನಂದನ, ಈ ವ್ರತಕ್ಕೆ ಉದ್ಯಾಪನೆಯ ಕ್ರಮವನ್ನು ಹೇಳುವೆನು ಕೇಳು. ಉದ್ಯಾಪನೆ ಇಲ್ಲದೆ ಈ ವ್ರತವು ಪೂರ್ತಿಯಾಗಲಾರದು. ಸರ್ವತೋಭದ್ರವಾದ ಮಂಟಪವನ್ನು ಏರ್ಪಡಿಸಿ ಅದರ ಮಧ್ಯದಲ್ಲಿ ಬಂಗಾರದ ಅಶ್ವತ್ಥ ವೃಕ್ಷವನ್ನು ದಿನ್ನೆಗಾಗಿ ಒಂದು ರತ್ನವನ್ನು ಮಾಡಿಸಿಟ್ಟು ಲಕ್ಷ್ಮೀನಾರಾಯಣ ಪ್ರತಿಮೆಯನ್ನು ಒಂದು ಗುಲಗಂಜಿ ರೂಪಕ್ಕೆ ಕಡಿಮೆ ಇಲ್ಲದಂತೆ ಮಾಡಿಸಿ ಹಾಗೆ ಕಲಶ ಸ್ಥಾಪನೆಯನ್ನು ಮಾಡಿ ಷೋಡಶೋಪಚಾರ ಪೂಜೆಯನ್ನು ಮಾಡಿ ರಾತ್ರಿ ಜಾಗರಣೆಯನ್ನು ಮಾಡಿ ಮಾರನೆಯ ದಿನ ಅಶ್ವತ್ಥ ಸಮೀಪದೆದುರು ಪಾಯಸಗಳಿಂದಲೂ ಎಳ್ಳಿನಿಂದಲೂ ಹೋಮವನ್ನು ಮಾಡಿ ಆ ಹೋಮವನ್ನು ಇದಂ ವಿಷ್ಣು ವಿಚಕ್ರಮೆ ಎಂಬ ಮಂತ್ರದಿಂದಾಗಲಿ ಅಷ್ಟಾಕ್ಷರಿ ಪ್ರಣವ ಪಂಚಾಕ್ಷರಿ ಮೊದಲಾದ ಮಂತ್ರಗಳಿಂದಾಗಲಿ ಆಚರಿಸಬೇಕು. ಹೋಮಾನಂತರ ಅಶ್ವತ್ಥ ನಾರಾಯಣ ಸ್ವಾಮಿಯನ್ನು ಕುರಿತು ಹೋಮವನ್ನು ಮಾಡಬೇಕು. ಅನಂತರ ಆಚಾರ್ಯರನ್ನು ಪೂಜಿಸಿ ಬ್ರಹ್ಮರನ್ನು ವಸ್ತ್ರಾಭರಣಗಳಿಂದಲೂ ಅಲಂಕರಿಸಿ ಸದಸ್ಯರನ್ನು ಪೂಜಿಸಬೇಕು. ಬ್ರಹ್ಮನಿಗೊಂದು ಕಲಶವು, ವಿಷ್ಣುವಿಗೊಂದು ಕಲಶವು ಮುಖ್ಯವಾಗಿರಬೇಕು. ಉಳಿದ ರುದ್ರಾದಿ ದೇವತೆಗಳಿಗೂ ಶಕ್ತ್ಯಾನುಸಾರ 12 ಅದರಲ್ಲಿ ಅರ್ಧವಾಗಲಿ, ಶಕ್ತಿ ಇಲ್ಲದಿದ್ದಲ್ಲಿ 2 ಕಲಶವನ್ನಾಗಲಿ ಕೊಡಬೇಕು. ಆಮೇಲೆ ಋತ್ವಿಕಗಳನ್ನು ಅನೇಕ ಭಕ್ಷ್ಯಗಳ ಭೋಜನದಿಂದ ಸಂತೃಪ್ತಿಗೊಳಿಸಿ ಇತರ ಬ್ರಾಹ್ಮಣರಿಗೂ ಊಟವನ್ನು ಮಾಡಿಸಿ ತಾನೂ ಅವರಿಂದ ಆಶೀರ್ವಾದವನ್ನು ಹೊಂದಿ ಊಟವನ್ನು ಮಾಡಬೇಕು ಎಂದು ಭೀಷ್ಮನು ಧರ್ಮರಾಜನಿಗೆ ಹೇಳಲು ಆತನು ಉತ್ತರೆಯಿಂದ ಈ ವ್ರತವನ್ನು ಮಾಡಿಸಿ ಇಷ್ಟಾರ್ಥಗಳನ್ನು ಪಡೆದನು ಎಂಬುದಾಗಿ ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಹೇಳಿದರು ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಅಮಾವಾಸ್ಯೆ ಸೋಮವಾರ ವ್ರತಕಥೆಯು ಸಂಪೂರ್ಣವಾದುದು. ಈ ವ್ರತಕಥೆ ನಿಮಗೆ ಅನ್ಸ್ಬಹುದು, ಈ ಕಲಿಯುಗದಲ್ಲಿ ಯಾರಪ್ಪ ಇಷ್ಟೊಂದೆಲ್ಲ ಮಾಡ್ತಾರೆ ಅಂತ. ಅದಕ್ಕೆ ಕೊನೆಯದಾಗಿ ನಮಗೆ ಯಥಾಶಕ್ತಿ ಶ್ರದ್ಧಾ ಭಕ್ತಿಗಳಿಂದ ಮೌನದಲ್ಲಿ ಅಶ್ವತ್ಥ ಪ್ರದಕ್ಷಿಣೆ ಆಲ್ರೆಡಿ ನಮ್ಗೆ ಮಾರ್ಗಶಿರ ಮಾಸದಲ್ಲಿ ಮಾಡಬೇಕು ಅಂತ ನಮ್ ಹಿರಿಯರೆಲ್ಲ ಹೇಳ್ತಾರೆ. ಅಶ್ವತ್ಥ ಪ್ರದಕ್ಷಿಣೆಯನ್ನ 108 ಸಾರಿ ಸೋಮವಾರ ಅಮಾವಾಸ್ಯೆ ಬಂದಿದೆಯಲ್ಲ 30ನೇ ತಾರೀಕು ಡಿಸೆಂಬರ್, ಆ ದಿನ ಮಾಡ್ಕೊಳ್ಳಿ, ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳಿ. ಅವ್ರು ಹೇಳ್ಬಿಟ್ಟಿದ್ದಾರೆ, ನಿಮ್ಗೆ ಹಣ್ಣಾಗ್ಲಿ ಹೂವಾಗ್ಲಿ ಯಾವುದಾದ್ರೂ ಒಂದು ಲಕ್ಷ್ಮೀನಾರಾಯಣನ ಧ್ಯಾನ ಮಾಡಿಕೊಂಡು ನೀವು ಪೂಜೆಯನ್ನ ಮಾಡ್ಕೊಳ್ಬಹುದು. ಪ್ರದಕ್ಷಿಣೆ ಮಾಡುವಾಗ ಮೌನದಿಂದ ಇರಬೇಕು. ಆತ್ಮಶುದ್ಧಿ ಮತ್ತೆ ಚಿತ್ತಶುದ್ಧಿ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಪ್ರದಕ್ಷಿಣೆ ಮಾಡುವಂತ ಕಾಲದಲ್ಲಿ. ಅಷ್ಟೇ ಅಲ್ಲ, ಪೂಜೆ ಅನ್ನೋ ಹೆಸರಲ್ಲಿ ಖಂಡಿತವಾಗ್ಲೂ ಅಶ್ವತ್ಥ ಕಟ್ಟೆನ ಪ್ರದಕ್ಷಿಣೆ ಮಾಡುವಾಗ, ನಾಗಾರಾಧನೆಯನ್ನ ಮಾಡುವಾಗ ಗಲೀಜನ್ನ ಮಾಡಬೇಡಿ. ನಾವು ದೇವತೆಗೆ ಕೊಡುವಂತ ರೆಸ್ಪೆಕ್ಟ್ ಅಂತಂದ್ರೆ ಶುಚಿತ್ವ ಅಂತ ನಾನು ಬಹಳ ನಂಬ್ತೀನಿ. ನಿಮಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಸೋಮವಾರ ಅಮಾವಾಸ್ಯೆಯ ಒಂದು ವ್ರತದ ಪ್ರಭಾವ ಅಥವಾ ಪ್ರದಕ್ಷಿಣೆ, ಅಶ್ವತ್ಥ ಪ್ರದಕ್ಷಿಣೆಯ ಒಂದು ಪೂರ್ಣ ಫಲ ನಿಮಗೆ ಸಿಗ್ಲಿ ಅಂತ ನಾನು ಹಾರೈಸ್ತೀನಿ. ಈ ಕಥೆಗಳು ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆನಲ್ಲಿ. ಅಷ್ಟೇ ಅಲ್ಲ, ನಿಮ್ಮ ಹಾರೈಕೆ ಆಶೀರ್ವಾದಗಳು ಸದಾ ನಮ್ಮ ಮೇಲಿರ್ಲಿ, ನಿಮ್ಮ ಆರೋಗ್ಯ ನಿಮಗೆ ಪ್ರಾಮುಖ್ಯತೆಯಾಗಿರ್ಲಿ ಅಂತ ಹೇಳ್ತಾ
ನಮಸ್ತೆ.